आणि कर्नाटक ईस्ट ಎಲ್ಲ ನಿಮ್ದೆಲ್ಲ ಆ ಕಡೆ ಎಲ್ಲ ಬಂದು ಬಿದ್ದೈತಿ दालमिया शुगर फॅक्टरीसाठी ऊस तोडून ती सगळी वाहनं आता चालली होती रात्रीच्या अंधारात. एफआरपीचं अजिबात पैसे न देता कारखाना चालू झालेला आहे. त्यामुळे आम्ही जिल्हाधिकारी यांच्याकडे बैठकीत स्वाभिमानी शेतकरी संघटनेचा विजय असो. ऊस आमच्या हक्काचा नाही कुणाच्या बापाचा. कोण म्हणतंय देत नाही घेतल्याशिवाय राहत नाही. एकच गट्टी राजू शेट्टी शेतकरी एकजुटीचा जय असो. रायबाग मधनं आणलास मग तेवढा रायबाग आणि दालमी किती किलोमीटर अंतर आहे? ಎಷ್ಟು ಕಿಲೋಮೀಟರ್ ಆಯ್ತು ಅಂತರ ಎಷ್ಟು ಬರ್ತಿದ್ದೇವೆ? 130 140 ಇಷ್ಟು ಅಲ್ಲಿಂದ ದೂರ ತಗದಿ ಬೈದಿ ಈ ಕಡೆ ಅಲ್ಲಿ ನಮ್ಮಲ್ಲಿ ಕಾರ್ಖಾನೆಗಳು ಚಾಲೂ ಇಲ್ಲ. ಗಾಡಿ चालू झाली. आणि कर्नाटक ईस्ट ಎಲ್ಲ ನಿಮ್ದೆಲ್ಲ ಆ ಕಡೆ ಎಲ್ಲ ಬಂದು ಬಿದ್ದೈತಿ. ಮತ್ತೆ ನೀವು ತುಂಬ್ಕೊಂತ ಇದ್ದೀರಿ ಈ ಕಡೆ. 4 ದಿವಸ ಐತ್ರಿ. ಒಂದು ಎಲ್ಲಿ ಬರ್ತಿದ್ದೀರಾ? ಅವ್ರ ದೋಸ್ತ ಇರೋದು ಇವೆಲ್ಲ ಒಂದೇ ಜಾಗದಾಗ ಎಲ್ಲಿ ಬಂತು? ಅಂಕಲಿ ಚಿಕ್ಕೋಡಿದೆ ರಾಯಬಾಗ್ ಎಷ್ಟು ಕಿಲೋಮೀಟರ್ ಐತಿ ಇದು दालमिया मध्ये इथे अंतर ಎಷ್ಟು? जरा मराठीत बोल जरा. किती किलोमीटर अंतर आहे? 130-40 ಆಗಿದ್ರಿ. 130-40 हे कर. मला एक सांगा, हे आता हा ट्रॅक्टर हा रायबाग मधून आलाय तेच म्हणायचंय मला. आणि 140 किलोमीटर अंतर आहे. आणि आता इकडे एवढ्या लांब ऊस आणल्या. कारखान्यांचा ऊसाचा दर अजून मिटलेला नाही. मग काल कलेक्टरनं आमच्या इथं सांगितलंय. कलेक्टर ನಮ್ಮ ಹೇಳಿದ ಈ ಕಡೆ ನಮಗ್ ಬಿ ಹೇಳ್ಯಾರ್ರಿ ಯಾ ಲಾಸ್ಟ್ ಗೆ ಹೋಗೋದ್ರಿ ತುಂಬ ಹಚ್ಚಿದೇರಿ. ಇಲ್ಲಿಂದ ಮುಂದೆ ಖಬ್ಬ ಒಂದ್ 2 ದಿವಸ ಹೊಡಿದಿಲ್ಲ ಈಗ. हे बघ, तुला एक सांगतो, तुझा कोण मालक आहे? कोण आहे तू शेती अधिकारी? त्याला फोन लाव आणि गाडी सोडत नाही म्हणून सांग. ट्रॅक्टर सोडला झाल्यात दालमिया कारखान्याचा गाळा परवाना काल इथल्या कलेक्टरनं बंद केला. मग तिथं कारखाना कुठं चालू आहे? तिथं ಅವ್ರು ಕಳ್ಸಿದಾರೆ ಚಾಲು ಇದ್ರೆ ಯಾರು ಕಳ್ಸಿದಾರ? ಅವ್ರು ರಾಹುಲ್ ಪಾಟ್ಲ ನೋಡ್ರಿ ಮೊದಲದವ್ರಿ ಸಿದ್ದಬಾಯಿ ಅವ್ನ ಫೋನ್ ಮಾಡ್ಲಾ? ಅವ್ ಇದ್ ಮಾಡಿದ್ರೆ ಮಣ್ಣಿನ ದಿವ್ಸ ತುಂಬಿದ್ರು ನಾವು. ನೀನು ಸ್ಟ್ರೈಕ್ ಇದ್ರಲ್ಲ ಇಲ್ಲಿ ನಮ್ಮಲ್ಲಿ ಆಯ್ತು. ಇದೊಂದೊಂದ್ ಸಾರಿ ಖಾಲಿ ಮಾಡಿ ಬರ್ತೇವೆ ನಾವು. ಒಂದ್ ಅಲ್ಲಿ ಬ್ಯಾರೆ ಕಡೆ ಫ್ಯಾಕ್ಟ್ರಿ ನಮಗ್ ಮಣ್ಣಿ ಬಂದಿದ್ದು ಹೋಗಿಲ್ಲ ಆಗಿತ್ರಿ. ನಮ್ಗೆ ಗೊತ್ತಿರ್ತಿದ್ದು ನಾವ್ ಯಾವ್ದಕ್ ಬರ್ತಿದ್ವಿ. ಸ್ಟ್ರೈಕ್ ಇರ್ತಿದ್ರು ಬೋರ್ಡ್ इकडे ಮುಂದೆ ಹೋಗೋದಿಲ್ಲ. ಇವ್ರ ಕರೆ ನಿಮ್ಗೆ ಎಲ್ಲ ತಿಪ್ಪಿದ್ದು शेतकरी ಎಲ್ಲ ನುಕ್ಸಾನ್ದಾಗಿದ್ದವು. ನಾವು शेतकरी ನಿಮ್ ಕರ್ನಾಟಕದಾಗ ಎಲ್ಲ ಬಂದ್ ಆಗೈತಿ. ಮತ್ತೆ ಅಲ್ಲಿ ಎಲ್ಲಾ ರೈತಗಳೆಲ್ಲ ಅದು ಸಂಘಟನಾ ಎಲ್ಲ ಸ್ಟ್ರೈಕ್ ಮಾಡಕದಾರು. 8 ದಿನ ಆಯ್ತು ಅದ್ ನಡ್ದೈತಿ. ನಿಮ್ ಸಲಿಗೆ ನಮ್ ಕಡೆ ಎಲ್ಲ ಕಾರ್ಖಾನೆ ಬಂದ್ ಮತ್ತೆ ನಿಮ್ ಜರಾರ ಏನ್ ತಲಿ ಬಿಲಿ ಐತೇನಿಲ್ಲೋ? ಇಲ್ರಿ ನಾವ್ರಿ ಎಷ್ಟು ಹುಟ್ಟಿದೀವ್ರಿ ನೀವ್ರಿ? 4 ಅವ್ನು ಡ್ರೈವರ್ ಅದಾರಿ. 2 ಮಂದಿ ಬಂದಾರ್ರಿ ಒಂದ್ ಗಾಡಿಯಾಗ. ಡಾಕ್ಟರ್ ರಿವರ್ಸ್ ಹೊಡಿಕ್ ಬರ್ತಿದೆ ಈಗ ಹೊಳ್ರಿ. ಹಾ, ರಿವರ್ಸ್ ಹೋಗೋದು ಅಣ್ಣ ಇದೊಂದ್ಸಲ ಇಲ್ಲ, ರಿವರ್ಸ್ ಹೋಗೋದು. ನೀವು ಯಾನ ಮಾತು ಮಾತಾಡೋದಿಲ್ಲ. ಈ ट्रॅक्टर इथं माडू 100% ही ट्रॅक्टर रिव्हर्स परतच जाणार. ट्रॅक्टर पुढे कारखान्याला जाणार नाही. कारखान्याचा जर परत पुढे गेला तर परत काय आम्हाला सांगायचं नाही. काय सांगायला लागलोय, एकतर त्या कारखान्याचं गाळप बंद केलंय परवा कालच कलेक्टर साहेबांनी. कलेक्टर ऑर्डर ಐತಿ. आणि तुम्ही परत इथं आगावपणा करून तिथं चाललाय त्या कारखान्याला ऊस घालायला. ಇಲ್ರಿ ನಾವು ಇದೊಂದ್ ಸಾರಿ ಖಾಲಿ ಖಾಲಿ ಮಾಡೋದು ಮಾತು. ನೀ ಆ ಕಡೆ ಈ ಕಡೆ ನೀವು ರೈತಗಳೆಲ್ಲ ಕರ್ನಾಟಕದ ಎಲ್ಲಾ ಬಂದ್ ಆಗೈತಿ. ಸ್ಟ್ರೈಕ್ ನಡೆದೈತಿ. ಮತ್ತೆ ನಿಮ್ ಸಲುವಾಗಿ ನಮ್ ಎಲ್ಲಾ ಈ ಕಡೆನವ್ರು ಏನ್ ಮಾಡಿದೆವು, ನಮ್ ಖಬ್ಬ ಕಡೆದ್ ಬಂದ್ ಮಾಡಿದೆವು. ಯಾಕ? ಕರ್ನಾಟಕ जोपर्यंत ಅದು ऊस दराद ಎಲ್ಲ ಅದು ಮುಗ್ಸಂಗಿಲ್ಲ ಪ್ರಶ್ನ दराद ಹಾಸ್ಕತಾಕ ನಾವ್ರು ಈ ಕಡೆ ಖಬ್ಬ ಕಡಂಗಿಲ್ಲ. ಆಯ್ತು ನೀವ್ರು ಕೊಯ್ತೆ ಈ ಕಡೆ ನಾವು ಎಲ್ಲಾ ಬಂದ್ ಮಾಡಿದೆವು. ಮತ್ತೆ ನೀವ್ರು ಏನ್ ಮಾಡಿದಿರಿ, ಆ ಕಡೆದ ಈ ಕಡೆ ಬರ್ಕದಿರಿ ನೀವ್ರು. ನಾವು ಇದು ಮಣ್ಣಿ ತುಂಬಿದ್ರಿ. ಒಂದ್ 2 ಸಾರಿಗೆ ಬಂದಿದ್ರಿ. ಮಣ್ಣಿ ಒಂದ್ ಸಾರಿಗೆ ತುಂಬಿದ್ರಿ. ಅವರು ಒಂದೊಂದ್ ಸಾರಿಗೆ ಖಾಲಿ ಮಾಡ್ಕೊಡ್ತೀವಿ. अरे निम्गे यान जरा तेली बिली येते निल्लो मराठीत चालू दे. पण मला एक सांगा, तुम्ही आता इकडे परत जाऊ काय सांगा. आपण पुढे जर गेला आपल्याला काय जाऊ दे, आपण काय घेणार नाही, काही विषयच नाही. दुसरा मुद्दा, तुमचा ऊस आहे तुमच्या कारखान्यात गाळा जावा. तिथं कुठं आहे घालायला आहे? तुमचा कारखाना आहे ना तिथं. जाऊ घाला जाऊ तिकडे आज नाही. तुम्ही जाऊ फिरा जाऊ तुमचं. आता काय झालंय म्हणजे निम्गे ಹೇಳ್ತೇನೆ. 4 ट्रॅक्टर ನಾವು ಪೆಟ್ಟಾಸಿದವು.
ನಿಮ್ ಡೈರೆಕ್ಟ್ ಹೇಳ್ತೀನಿ ಹಾಂ ಏನ್ ಮಾಡೋದು ನೋಡಿ ಅಲ್ಲಿ ಮುಂದೆ ಹೋಗ್ರಿ ರಿಟರ್ನ್ ಮಾಡ್ರಿ ನೀವು रिटर्न जाऊ तुम्ही ಸೀದಾ ಊರ್ ಕಡೆ ಹೋಗ್ರಿ ಏನ್ ಮಾಡ್ತೀರಿ ನೋಡಿ ते शेतकऱ्याचं नुकसान करू नका त्याचं ऊस तिकडे त्याचा त्या डेपोत डंपो जाऊन पडतो तिकडे जाय नाही पुढं हे बंद आहे मुलका जाणे ह्याला कुठं चाललाय तिकडं राहुल पाटील झाले फोन माड ರಾತ್ರಿ ಫೋನ್ ಒಂದು ಸಾಯಂಕಾಲ फोन माड नवर वापस बरं ಹೇಳಿ ಬಂದ್ ಕರ್ರಿ ಇವ